ಅವನ್ನ ತಗೊಂಡು ಅವನಿಗೆ ಅವ್ನ ಮನೆಗೆ ಮಾತಾಡಿ ಅಪಲಸಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು. ಅದು ಪರಸ್ಪರ ನಿಮ್ಗೆ ವಿಷಾದ ವ್ಯಕ್ತಪಡಿಸೋದಲ್ಲ, ಕ್ಷಮೆ ಕೇಳಲ್ಲ ಅಂತ ಹೇಳಿದ್ರೆ ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಇವನು ಅವಮಾನ ಮಾಡಿದ್ದಾನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರ ಭಾವನೆಯಲ್ಲೂ ಬೆರೆತು ಹೋಗಿದ್ದಾರೆ. ಅವರು ಡಾಕ್ಟರ್ ರಾಜ್ಕುಮಾರ್ ಅಂದ್ರೇನೆ ಕನ್ನಡಿಗರ ಎಮೋಷನ್. ಸೊ ನಿಮ್ಮ ಉದ್ದೇಶ ಏನು? ರಾಜ್ಕುಮಾರ್ ಅವರ ಪ್ರಶ್ನೆ ಬರಲ್ಲ ಇಲ್ಲಿ. ಇದು ಸರ್ಕಾರಗಳು ಹೇಗೆ ರಾಜ್ಕುಮಾರ್ ಅವರ ಸಾವನ್ನ ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ ಮುಂದಾಲೋಚನೆ ಇಲ್ಲದೆ ಅವ್ರು ತೊಗೊಂಡಿರೋ ಕ್ರಮಗಳು, ನೀತಿಗಳ ಪ್ರಶ್ನೆ ಬರುತ್ತೆ. ನೋಡಿ, ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ, ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರೂ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದರೆ ನಾನು ನಿನ್ನೆ ಹೇಳಿರ್ತಾರ ಮಾಡಿರೋ 2-3 ಫಿಲಮ್ಗೆ ಈ ರೇಂಜ್ಗೆ ಬಿಲ್ಡಪ್ಪು, ಅದು ಅಣ್ಣವ್ರ ಬಗ್ಗೆನೇ ಮಾತಾಡೋ ಅಷ್ಟು ದೊಡ್ಡವರಾಗ್ಬಿಟ್ರ ಈ ಚೇತನ ಹಿಂಸಾ. ನೋಡ್ರಿ, ಈ ಅಣ್ಣ ಬರೀ ಇದೇ ಥರ ಅವ್ರಿಗೆ ಅಂತ ಸರ್ಕಾರ ಜಾಗ ಕೊಟ್ಟಿದೆ, ಅದನ್ನು ಜನನೂ ಕೂಡ ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈ ಅಣ್ಣ ಬಂದು ಬೆಂಗಳೂರು ಸಿಟಿ ಮಧ್ಯೆ ನೀವು ಯಾಕೆ ಅವ್ರಿಗೆ 2.5 ಎಕರೆ ಭೂಮಿ ಕೊಟ್ರಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ಸರ್ಕಾರ ಜಾಗ ಕೊಟ್ಟಿರೋದು, ಸರ್ಕಾರ ಅಂದರೆ ನಾವುಗಳು ಸಾಮಾನ್ಯ ಜನಗಳು ನಾವೇ ಒಪ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮೆರೆಸಿದಂಥ ಒಬ್ಬ ನಟಗೆ ನೀವು ಪ್ರಶ್ನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇಡೀ ಕರ್ನಾಟಕ ಜನನೇ ಅಣ್ಣವ್ರು ಇರೋ ತನಕ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದಂಥ ಏಕೈಕ ನಟ ಅಂದರೆ ಅದು ಮೇರು ನಟ ಅಣ್ಣವ್ರು ಮಾತ್ರ. ಅಂಥವ್ರಿಗೆ ಸಿಟಿ ಮಧ್ಯೆ ಒಂದು 2-3 ಎಕರೆ ಜಾಗ ಕೊಟ್ಟರೆ ಅದರಲ್ಲಿ ಏನು ತಪ್ಪಿದೆ ಹೇಳಿ? ಈ ಒಣ್ಣನ ಹೆಸರು ಚೇತನ್ ಅಹಿಂಸಾ ಅಂತ. ಮಾಡೋದೆಲ್ಲ ಬರೀ ಉಲ್ಟಾ ಪಲ್ಟಾ. ಇದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಆ್ಯಕ್ಚುಲ್ ಆಗಿ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಒಂದು ಟ್ವೀಟ್ ಮೂಲಕ. ಮೊನ್ನೆ ಅಣ್ಣವ್ರು ಹುಡ್ದಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಪೂಜೆ, ಅನಾಥ ಮಕ್ಕಳಿಗೆ ಊಟ, ಅನ್ನ ಪ್ರಸಾದ ಮಾಡಿಸ್ತಾ ಇದ್ರೆ ಈ ಚೇತನ್ ಅಣ್ಣ ಮಾತ್ರ ಯಾಕೋ ಎಲ್ಲ ಚೆನ್ನಾಗಿ ನಡೀತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡ್ತಾರೆ. ಸಿಟಿ ಮಧ್ಯೆ 2.5 ಎಕರೆ ಭೂಮಿ ಇವ್ರಿಗೆ ಏನಕ್ಕೆ ಕೊಡಬೇಕು ಅಂತ ಸಾಧನೆ ಇವ್ರೇನು ಮಾಡಿದ್ದಾರೆ ಅನ್ನೋದು ಆ ಟ್ವೀಟ್ನಲ್ಲಿದ್ದಂತಹ ಅಕ್ಷರಗಳು. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡುವಂಥ ಟೈಮು ಈಗಾಗಲೇ ಬಂದಿದೆ ಅಂತೆ. ಅಣ್ಣ ಇವತ್ತು ಕನ್ನಡ ಚಿತ್ರರಂಗ ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ, ಈ ಲೆವೆಲ್ಗೆ ಸ್ಯಾಂಡಲ್ವುಡ್ಡು ಎದ್ದು ನಿಂತಿದೆ ಅಂದರೆ ಅದರಲ್ಲಿ ಅಣ್ಣವ್ರ ಪಾತ್ರ ಕೂಡ ಇದೆ. ಚಿತ್ರರಂಗದಲ್ಲಿರೋ ಎಲ್ಲರನ್ನ ಒಂದು ಮಾಡೋದಕ್ಕೆ, ಈ ಕನ್ನಡ ಚಿತ್ರರಂಗನ ಮುಂದೆ ತರೋದಕ್ಕೆ ಅಣ್ಣವ್ರ ಪಟ್ಟ ಕಷ್ಟ ಮಾತ್ರ ತುಂಬಾ ಇತ್ತು. ಪೂರ್ತಿ ಕನ್ನಡ ಇಂಡಸ್ಟ್ರಿ ಕಷ್ಟಪಟ್ಟು ಇಲ್ಲಿವರೆಗೂ ಒಂದು ಇಂಡಸ್ಟ್ರಿನ ಬೆಳೆಸಿದೆ ಅಂದಾಗ, ಅದೇ ಕನ್ನಡ ಇಂಡಸ್ಟ್ರೀಲಿ ನೀನು ಕೂಡ ವರ್ಕ್ ಮಾಡ್ದ ನಿಮ್ಮ ಇಂಡಸ್ಟ್ರಿಯವ್ರಿಗೆ ಯಾರಿಗೋ ಒಬ್ರಿಗೆ ಈ ರೀತಿ ಸಿಟಿ ಮಧ್ಯೆ ಜಾಗ ಕೊಟ್ಟಿದ್ದಾರೆ ಅಂತ ಖುಷಿ ಪಡಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ಹೊಟ್ಟೆ ಕಿಚ್ಚಿಂದ ಟ್ವೀಟ್ ಮಾಡೋದಲ್ಲ. ಅಷ್ಟಕ್ಕೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನೀನು ನಮ್ಮ ಕನ್ನಡದವನು ಅಲ್ವಲ್ಲ, ಬೆಳೆದಿರೋದೆಲ್ಲ ಪಾರೆನಲ್ಲಿ, ಇರೋ ಸಂಸ್ಕೃತಿನೂ ಪಾರೆಂದೇ ಆಗಿರುತ್ತೆ. ಹೀಗಿರುವಾಗ ನಿಮಗೆ ಅಣ್ಣವ್ರ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಅಣ್ಣ ಮಾತಾಡಿರೋ ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಆಗಿರ್ಬೋದು, ಸಿನಿಮಾ ರಂಗದ ಹೊರಗಿರ್ಬೋದಾಗಿರ್ಬೋದು, ಇದೆ ಸಾಹಿತ್ಯದ ವಲಯ ಆಗಿರ್ಬೋದು, ನಮ್ಮ ಹೋರಾಟದ ವಲಯ ಆಗಿರ್ಬೋದು, ರಾಜಕೀಯದಲ್ಲೂ ಅನೇಕರು ಜನಪರ ಕೆಲಸಗಳು ಮಾಡಿರೋ ಕೆಲವರು. ಸೊ ನಮಗೆ ಇವರೆಲ್ಲರೂ ಕೂಡ ನಮಗೆ ಸಾಧಕರೇ. ರಾಜ್ಕುಮಾರ್ ಅವರು ಒಬ್ಬರೇ ಕರ್ನಾಟಕದ ಒಂದು ಒನ್ ಅಂಡ್ ಓನ್ಲಿ ಅಂತ ನಾನು ನೋಡಿದ್ರಲ್ಲ, ಎಲ್ಲ ಸಾಧಕರ ಬಗ್ಗೆನೂ ನಂಗೆ ಹೆಮ್ಮೆ ಇದೆ. ಎಲ್ಲರೂ ಕೂಡ ಸಾಧನೆ ಮಾಡಿದ್ದಾರೆ. ಬರೀ ಅಣ್ಣವ್ರು ಮಾತ್ರ ಸಾಧನೆ ಮಾಡಿರೋದಾ? ಬೇರೆ ಆ್ಯಕ್ಟರ್ಗಳು ಕೂಡ ಸಾಧನೆ ಮಾಡಿದ್ದಾರೆ. ಶಂಕರ್ ನಾಗ್ ಅವ್ರು ಸಾಧನೆ ಮಾಡಿದ್ದಾರೆ, ವಿಷ್ಣು ದಾದಾಸ್ ಸಾಧನೆ ಮಾಡಿದ್ದಾರೆ, ಜಯಂತಿ ಸಾಧನೆ ಮಾಡಿದ್ದಾರೆ ಅಂತ ಹಳೆ ಆ್ಯಕ್ಟರ್ಗಳ ಹೆಸರುಗಳನ್ನೆಲ್ಲ ತಗೋತಾ ಇದ್ದಾರೆ. ಹಂಗಾದರೆ ನಿಮಗೆ ಇಷ್ಟೆಲ್ಲ ಕನ್ಸರ್ನ್ ಇರೋದಾದರೆ 2023ರಲ್ಲಿ ವಿಷ್ಣು ದಾದಾ ಅವ್ರ ಸಮಾಧಿ ಲೋಕಾರ್ಪಣೆ ಮಾಡಬೇಕಾದ್ರೆ ಏನಕ್ಕೆ ಇದೇ ಥರ ಟ್ವೀಟ್ ಮಾಡಿದ್ರಿ? ಇವಾಗ ಮತ್ತೆ ರಾಜ್ಕುಮಾರ್ ಅವರ ಸಮಾಧಿ ಬಗ್ಗೆ ಖ್ಯಾತೆ ತೆಗೆದಿದ್ದೀರಾ. ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ? ನಿಮಗೆ ಅವ್ರ ಬಗ್ಗೆ ಎಲ್ಲ ಗೌರವ ಇದ್ದಿದ್ದೇ ಆಗಿದ್ರೆ, ನಿಮಗೆ ಅವ್ರ ಬಗ್ಗೆ ಎಲ್ಲ ಹೆಮ್ಮೆ ಇದ್ದಿದ್ದೇ ಆಗಿದ್ರೆ, ಅವ್ರು ಮಾಡಿರೋ ಸಾಧನೆಗಳ ಬಗ್ಗೆ ನಿಮಗೆ ಖುಷಿ ಆಗಿದ್ದೇ ಆಗಿದ್ರೆ ಈ ಥರ ಟ್ವೀಟ್ಗಳೇನಕ್ಕೆ? ಇದನ್ನೆಲ್ಲ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದೀರಾ? ನೀವೇನಾದರೂ ಇದನ್ನೆಲ್ಲ ಮಾಡ್ತಾ ಇರೋದು ಸುದ್ದಿಲಿ ಇರಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಜನಗಳು ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಕನ್ಸರ್ನ್ ಇರುವಂಥ ವ್ಯಕ್ತಿ ನೀವೇ ಕೂತ್ಕೊಂಡ್ಬಿಟ್ಟು ಎಲ್ಲ ನಟರಿಗೂ ಜಾಗ ಕೊಡಿ, ಎಲ್ಲ ಸಾಧಕರಿಗೂ ಸೇಮ್ ಸ್ಥಾನಮಾನ ಕೊಡಿ ಅಂತ ಕೇಳ್ಬೋದಿತ್ತಲ್ಲ. ಅದನ್ನು ಬಿಟ್ಟು ಟ್ವಿಟ್ಟರಲ್ಲಿ ಬಂದುಬಿಟ್ಟು ರಾಜ್ಕುಮಾರ್ ಅವ್ರಿಗೆ ಯಾಕೆ ಬೆಂಗಳೂರು ಸಿಟಿ ಮಧ್ಯೆ 2.5 ಎಕರೆ ಜಾಗ ಕೊಟ್ಟಿದ್ದೀರಾ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ? ನೀವು ಅದೇ ಇಂಡಸ್ಟ್ರೀಲಿ ಇರೋದ್ರಿಂದ ಇವತ್ತು ನೀವೆಲ್ಲ ಸರಿಯಾಗಿ ಆರಾಮಾಗಿ ಫಿಲಮ್ಗಳನ್ನು ಮಾಡಿಕೊಂಡು ರಿಲೀಸ್ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ರಾಜ್ಕುಮಾರ್ ಅವ್ರು ಪಟ್ಟಂಥ ಕಷ್ಟನೂ ಕೂಡ ಕಾರಣ ಆಗುತ್ತೆ. ಅದನ್ನೆಲ್ಲ ಮರೆತುಬಿಟ್ಟು, ಅದನ್ನೆಲ್ಲ ಬದಿಗಿಟ್ಟು ಅವ್ರಿಗೇನಕ್ಕೆ ಜಾಗ ಕೊಟ್ರಿ, ಇವ್ರಿಗೇನಕ್ಕೆ ಜಾಗ ಕೊಟ್ರಿ ಅಂತ ಖ್ಯಾತೆ ತೆಗೆಯೋದು ಎಷ್ಟರ ಮಟ್ಟಿಗೆ ಸರಿ? ಚೇತನಣ್ಣ, ನಿಮಗೆ ಅಣ್ಣವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರು ಮಾಡಿರೋ ಸಾಧನೆಗಳ ಬಗ್ಗೆ ತಿಳ್ಕೊ. ಇಲ್ಲಾಂದರೆ ಅವ್ರು ಮಾಡಿರೋ ಕೆಲವೊಂದಿಷ್ಟು ಸಾಧನೆಗಳ ಬಗ್ಗೆ ನಾನು ಹೇಳ್ತೀನಿ ಕೇಳು. ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ, ಡಾಕ್ಟರೇಟು, 11 ಸಲ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ, 8 ಸಲ ಬೆಸ್ಟ್ ಆ್ಯಕ್ಟರ್ ಇನ್ ಸೌತ್ ಫಿಲಮ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ದೊಡ್ಡದಾಗಿ ಅಣ್ಣವರು ಗೋಕಾಕ್ ಚಳುವಳಿ ಅಂತ ಮಾಡ್ತಾರೆ. ಆ ಚಳುವಳಿ ಮಾಡುವಾಗ ನೀನಿನ್ನೂ ಹುಟ್ಟೇ ಇರಲಿಲ್ಲ.
ಇಡೀ ಕರ್ನಾಟಕನೇ ಒಂದು ಕಡೆ ಗುಡ್ಡೆ ಹಾಕಿ ಗೋಕಾಕ್ ಚಳವಳಿ ಅಂತ ಮಾಡ್ತಾರೆ. ಆ ಥರ ಚಳವಳಿ ಮಾಡೋದು ಅಷ್ಟು ಸಣ್ಣ ವಿಷಯ ಅಲ್ವೇ ಅಲ್ಲ. ಅವ್ರು ಮಾಡಿರೋಂಥ ಫಸ್ಟ್ ಮೂವಿಗೇನೆ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ಬೇಡ್ರ ಕಣ್ಣಪ್ಪ ಅನ್ನೋ ಮೂವಿ ಮಾಡಿ ನ್ಯಾಷನಲ್ ಅವಾರ್ಡ್ ತಗೋತಾರೆ. ಕನ್ನಡ ಚಿತ್ರರಂಗಕ್ಕೆ ಮನ್ನಣೆ ಬರೋದಕ್ಕೆ ಮುಖ್ಯ ಕಾರಣ ಆಗಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥವ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಅಂಥದ್ರಲ್ಲಿ ಅವ್ರು ಮಾಡಿರೋಂಥ ಸಾಧನೆಗಳ ಬಗ್ಗೆ ಆದರೂ ತಿಳ್ಕೊಂಡಿರಬೇಕು. ನೀನು ಪ್ರಶ್ನೆ ಮಾಡಿರೋದು ತಪ್ಪು ಅಂತ ಇಲ್ಲಿ ಯಾರೂ ಹೇಳ್ತಾನೆ ಇಲ್ಲ. ಪ್ರಶ್ನೆ ಮಾಡಿರುವಂಥ ವ್ಯಕ್ತಿ ಯಾರು, ಆ ವ್ಯಕ್ತಿ ಏನು ಸಾಧನೆ ಮಾಡಿದ್ದಾರೆ, ಆ ವ್ಯಕ್ತಿಗೆ ಜನ ಕೊಟ್ಟಿರುವಂಥ ಸ್ಥಾನಮಾನ ಏನು ಅನ್ನೋದನ್ನ ತಿಳ್ಕೋಬೇಕು. ಅದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕು. ಇವ್ರು ಮಾಡಿರೋ ಯಾವ ಸಾಧನೆಗೂ ನಾವು ಜಾಗ ಕೊಟ್ಟಿಲ್ಲ ಅಂದ್ರು ಆ ಮಾಡಿದಂಥ ಗೋಕಾಕ್ ಚಳುವಳಿಗಾದ್ರೂ ನಾವು ಭೂಮಿ ಕೊಡಲೇಬೇಕು. ಎಲ್ಲದಕ್ಕೂ ಅಪೋಸ್ ಮಾಡಿ ಮಾತಾಡೋದನ್ನ ಬಿಟ್ಟು ಸಮಾಜ ನಡೆಯೋ ದಾರಿಲಿ ಸಮಾಜದಲ್ಲಿ ನೀವು ಒಬ್ಬರಾಗಿ ನಡೆದ್ರೆ ಆವಾಗ ಜೀವನ ಚೆನ್ನಾಗಿರುತ್ತೆ. ಇನ್ನು ಜನ ಇವು ಅಣ್ಣ ಮಾಡಿರೋ ಟ್ವೀಟ್ಗೆ ಅಪೋಸ್ ಮಾಡ್ತಾ ಇದ್ದಂಗೆನೆ ಯಾವಾಗ ಜನ ನನ್ನ ಮೇಲೆ ಹರಿ ಬೀಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಆವಾಗ ಅಣ್ಣ ಮಾತುಗಳನ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ಅಣ್ಣವ್ರಿಗೆ ಜಾಗ ಕೊಟ್ಟಿದ್ದು ಮಾತ್ರ ತಪ್ಪು. ಅದೇ ರೀತಿ ಎಲ್ಲ ಜನನೂ ಸಾಧನೆ ಮಾಡಿದ್ದಾರೆ. ಅವರೆಲ್ರಿಗೂ ಜಾಗ ಕೊಟ್ಟಿದ್ದಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು. ಅಣ್ಣವ್ರಿಗೊಬ್ರಿಗೆ ಕೊಟ್ಬಿಟ್ಟು ಬೇರೆಯವ್ರಿಗೆ ಜಾಗ ಕೊಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಅಣ್ಣವ್ರೊಬ್ರೇನ ಸಾಧನೆ ಮಾಡಿರೋದು, ಬೇರೆಯವರು ಸಾಧನೆನೇ ಮಾಡಲಿಲ್ವಾ ಅಂತ ಅಣ್ಣ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಚೇತನ್ ಅಣ್ಣ ಮರ್ತೋಗಿದೆ ಅನ್ಸುತ್ತೆ ನಿಮಗೆ. 2023ರಲ್ಲಿ ಮೈಸೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಜಾಗ ಕೊಟ್ಟಿದ್ರು. ದಾದಾಗ ಜಾಗ ಕೊಟ್ಟಾಗ್ಲೂ ಕೂಡ ನೀವು ಇದೇ ರೀತಿ ಖ್ಯಾತೆ ತೆಗೆದಿದ್ರಿ. ಆವಾಗಲೂ ಕೂಡ ಇದೇ ರೀತಿ ಟ್ವೀಟ್ನ ಮಾಡಿದ್ರಿ. ಇವಾಗ ಬಂದ್ಬಿಟ್ಟು ರಾಜ್ಕುಮಾರ್ ಅವ್ರಿಗೆ ಮಾತ್ರ ಯಾಕೆ ಜಾಗ ಕೊಟ್ಟಿರೋದು, ಬೇರೆ ನಟರು ಯಾರು ಸಾಧನೆನೇ ಮಾಡಿಲ್ವಾ, ಅವ್ರಿಗೆ ಏನಕ್ಕೆ ಜಾಗ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? 2 ವರ್ಷದಿಂದ ಮೈಸೂರಿನಲ್ಲಿ ದಾದಾ ಅವರ ಒಂದು ಸಮಾಧಿ ಲೋಕಾರ್ಪಣೆ ಮಾಡಬೇಕಾದ್ರೆ ಇದೇ ರೀತಿ ಪ್ರಶ್ನೆನ ನೀವು ದಾದಾ ಅವ್ರ ಮೇಲೂ ಕೂಡ ತೆಗೆದಿದ್ರಿ. ಅಣ್ಣ ಮಾಡೋದೆಲ್ಲ ಬರೀ ಇದೇ ರೀತಿ. ತಾನೇ 2 ವರ್ಷದಿಂದ ಬೇರೆ ನಟರ ಬಗ್ಗೆ ತೆಗೆದಂಥ ಖ್ಯಾತೆನ ಮರ್ತಿದ್ದಾರೆ. ಇವಾಗ ರಾಜ್ಕುಮಾರ್ ಅವರು ಒಬ್ರಿಗೆ ಯಾಕೆ, ಬೇರೆ ನಟರು ಸಾಧನೆ ಮಾಡಿಲ್ವಾ, ಅವ್ರಿಗೆ ಏನಕ್ಕೆ ಜಾಗ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಜಾಗ ಕೊಟ್ಟಾಗ್ಲೂ ಅಣ್ಣ ಪ್ರಶ್ನೆ ಮಾಡೋದು ಇದೇ ರೀತಿ. ತಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿ. ಈ ಅಣ್ಣ ಮಾಡಿರೋಂಥ ಟ್ವೀಟಿಗೆ ಜನ ಯಾವ ರೀತಿ ಎಗ್ಗ ಮುಗ್ಗ ಹೊಡೆದಿದ್ದಾರೆ ಅಂತ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ, ಮುಟ್ಟಾಳ ಇವನು ಹುಟ್ಟಿರ್ಲಿಲ್ಲ. ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನ ಸಂಸ್ಕೃತಿ ಅಮೆರಿಕ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದಾರೆ ಸಂಸ್ಕೃತಿನ ಇವನಿಗೆ. ನೋಡಿದ್ರಲ್ಲ, ಇವ್ರ ಹೆಸರು ಸಾರಾ ಗೋವಿಂದ್ ಅಂತ. ಇವರು ಚೇತನ್ ಅಣ್ಣನ ಫುಲ್ಲು ರೋಸ್ಟ್ ಮಾಡಾಕಿದ್ದಾರೆ. ನೀವೇ ನೋಡಿದ್ರಲ್ಲ ಯಾವ ರೀತಿ ತರಾಟೆಗೆ ತಗೊಂಡಿದ್ದಾರೆ ಅಂತ. ಇವರು ಅಷ್ಟೇ ಅಲ್ಲ ಗುರುವೆ, ಇನ್ನೂ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಉಗಿತಾನೆ ಇದ್ದಾರೆ. ಅದರಲ್ಲಿ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಒಬ್ಬ ನಟನಾಗಿ ನಾನು ಗೌರವಿಸ್ತೇನೆ. ಅವರಿಗೆ ಸಮಾಧಿ ಜಾಗ ಕೊಟ್ಟಿದ್ದು ಎಷ್ಟು ಸರಿ ಅಂತ ನೋಡಿದ್ರಲ್ಲ, ಸಮಾಜದಲ್ಲಿ ಸಾಧಕರ ಸ್ಮಾರಕ ಮಾಡಿದರೆ ಅವ್ರ ಜೀವನ ಮತ್ತು ಅವ್ರು ಮಾಡಿದಂತಹ ಸಾಧನೆಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಅರ್ಥ ಆಗುತ್ತೆ, ಅವ್ರಿಗೂ ಕೂಡ ತಿಳಿಯುತ್ತೆ ಅದರಲ್ಲಿ ಏನು ತಪ್ಪಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ಅಣ್ಣಂಗೆ ಹಿಗ್ಗ ಮುಗ್ಗ ಹೊಡಿತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಚೇತನ್ ಅಣ್ಣ, ನೀವು ಬುದ್ಧಿವಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಆದರೆ ನಾನೊಬ್ಬನೇ ಬುದ್ಧಿವಂತ ಅನ್ಕೊಳ್ಳೋದಿದೆಯಲ್ಲ ಅದು ಅತಿ ಮೂರ್ಖತನ ಅಂತಾನೂ ಕೂಡ ಜನ ಉಗಿತಾ ಇದ್ದಾರೆ. ಅಷ್ಟಕ್ಕೂ ಅಣ್ಣ ಮಾಡ್ತಾ ಇರೋದೆಲ್ಲ ಪ್ರಚಾರಕ್ಕೆ ಹೊರತು ಅದ್ಯಾವುದು ನ್ಯಾಯದ ಪರವಾಗಿರೋ ಹೋರಾಟ ಅಲ್ಲ. ಅದ್ಯಾವುದು ಕೂಡ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ವೇ ಅಲ್ಲ. ಅಷ್ಟಕ್ಕೂ ನೀವು ಮಾತಾಡಿರೋದು ನ್ಯಾಯದ ಪರವಾಗಿ ಆಗಿದ್ರೆ ಅದಕ್ಕೆ ಕ್ಷಮೆ ಕೇಳೋದ್ಯಾಕೆ, ತಪ್ಪಾಯ್ತು ಅಂತ ತಲೆ ಬಗ್ಸೋದ್ಯಾಕೆ? ಅಣ್ಣವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಅಣ್ಣವರು ಜನರ ಭಾವನೆಗಳಲ್ಲಿ ಬೆರೆತೋಗಿರುವಂಥ ವ್ಯಕ್ತಿ. ತಾವಿರೋವರೆಗೂ ಕೂಡ ಕನ್ನಡ ನಾಡು ನುಡಿಗಾಗಿ ಹೋರಾಡಿದಂಥ ವ್ಯಕ್ತಿ. ಅಂಥವ್ರ ಬಗ್ಗೆ ಮಾತಾಡಿದ್ರೆ ಯಾರಿಗಾದ್ರೂ ಕೋಪ ಬರೋದ್ರಲ್ಲಿ ಡೌಟೇ ಇಲ್ಲ. ಅಂಥದ್ರಲ್ಲಿ ಅಣ್ಣ ಗೌರವ ಕೊಟ್ಟು ಮಾತಾಡಿ, ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತೆಲ್ಲ ಕೇಳ್ತಾ ಇದ್ದಾನೆ. ಆ ವಿಡಿಯೋ ಕ್ಲಿಪ್ ಕೂಡ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಅಣ್ಣವ್ರ ಬಗ್ಗೆ ಅಷ್ಟೆಲ್ಲ ಹುಚ್ಚುಚ್ಚಾಗಿ ಮಾತಾಡಿ ಇವಾಗ ಗೌರವ ಕೊಟ್ಟು ಮಾತಾಡಿ, ನಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತೆಲ್ಲ ಪಾಠ ಮಾಡ್ತಾ ಇದ್ದಾರೆ. ಯಾವ್ದಪ್ಪ ನಿಂದು ನ್ಯಾಯದ ಪರವಾದ ಹೋರಾಟ? ನಿಮ್ಮಂಥವ್ರಿಗೆಲ್ಲ ಇದೇ ರೀತಿ ಮಾತಾಡಬೇಕು ಅಂತ ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಉಗಿತಾ ಇದ್ದಾರೆ. ಅಷ್ಟೆಲ್ಲ ಕ್ಷಮೆ ಕೇಳಿ ಆಮೇಲೆ ಮತ್ತೆ ಉಲ್ಟಾ ಹೊಡಿಯೋ ಈ ಚೇತನ್ ಅಣ್ಣ ಯಾವ ಸೀಮೆ ಜನಗಳ ಪರವಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾರೆ? ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ. ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದ್ರೆ ನಾನು ನಿನ್ನೆ ಹೇಳಿದ ತರ ಯಾರಿಗಾದ್ರು ನೋವಾಗಿದ್ರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನಿನ್ನೆನೂ ಪೋಸ್ಟ್ ಹಾಕಿ ಇವತ್ತು ಹಾಕಿದ್ದೀನಿ. ನೋಡಿದ್ರಲ್ಲ, ಅವ್ರ ಟ್ವೀಟ್ಗೆ ಅವರು ಸ್ಟ್ಯಾಂಡ್ ಆಗಿ ನಿಲ್ತಾರಂತೆ. ಹಾಗಾದ್ರೆ ಕ್ಷಮೆ ಕೇಳಿದ್ದಕ್ಕೆ
ತಪ್ಪಾಯ್ತು ಅಂತ ತಲೆ ಬಗ್ಸಿದಾಕೆ ಈ ಥರ ಎಲ್ಲ ಮಾಡೋರಿಗೆ ಕನ್ನಡದಲ್ಲಿ ಒಂದು ವರ್ಡ್ ಇದೆ. ಆವಾಗ ಒಂಥರ ಇರೋದು, ಇವಾಗ ಒಂಥರ ಇರೋದು, 10 ನಿಮಿಷ ಬಿಟ್ಟು ಇನ್ನೊಂದು ಥರ ಇರೋದು, ಇಂಥ ಒಂದು ಕ್ಯಾರೆಕ್ಟರ್ಗಳಿಗೆ ಕನ್ನಡದಲ್ಲಿ ಒಂದು ವರ್ಡ್ ಇದೆ. ಅದನ್ನು ಕಮೆಂಟ್ ಮಾಡಿ ನೋಡೋಣ. ಈ ವ್ಯಕ್ತಿ ಬಗ್ಗೆ ಮಾತಾಡೋದೇ ವೇಸ್ಟು. ಈ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಯೂಸೇ ಇಲ್ಲ ಅಂದ್ಕೊಂಡಿದ್ದೆ. ಯಾವಾಗ ಈ ವ್ಯಕ್ತಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು, ಯಾವಾಗ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಮಾತಾಡಲೇಬೇಕು, ಬಿಸಿ ಮುಟ್ಟಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅವನ್ನ ತಗೊಂಡು ಅವನ ಮನೆಗೆ ಹೋಗೋದು ಮಾತಾಡಿ ಅಪಾಲಜಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ಅದು ಕರೆಸ್ಕೊಳ್ಳಿ ನಿಮ್ಮ ವಿಷಾದ ವ್ಯಕ್ತಪಡಿಸೋದಲ್ಲ, ಕ್ಷಮೆ ಕೇಳಬೇಕು. ನನ್ನ ಮಗ ಕ್ಷಮೆ ಕೇಳಲ್ಲ ಅಂತ ಹೇಳವನೆ. ಕ್ಷಮೆ ಕೇಳಿದ್ರೆ ಇವತ್ತು ಇಲ್ಲಿ ಕ್ಷಮೆ ಕೇಳಿದ್ರು. ಕರೆ ಅವನ್ಯಾರು ನಮ್ಮ ಮುಂದೆ ಕೇಳಿದ್ರೆ ನಿಮ್ಮ ಮುಂದೆ ಕೇಳಿಸೋಣ. ಇಲ್ಲ ಅವನ